ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ NS ಟೆಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಚಿತ್ರದುರ್ಗದಿಂದ ಮತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾಗ್ಪುರ ಕಡೆಗೆ ಹೊರಟಿದ್ದೀವಿ. ಗಾಡಿ ಲೋಡಿಗೆ ಕಳಿಸಿದ್ದೆ. ಎಲ್ಲಿಗೆ ಹೋಯ್ತಂದರೆ ಇದಕ್ಕೆ ಹೋಯ್ತು ಗುರು, ಆಯ್ನೂರಿಗೆ 120 ಲೋಡ್ ಮಾಡ್ಕೊಂಬರೋಕ್ಕೆ ಬಂದು ಇನ್ನೇನು ಗಾಡಿ ಕೊಟ್ಟ. ತಿಪ್ಪೇಶಿ ಹೋಗ್ಬಿಟ್ಟಿದ್ದ ಅಲ್ಲೇ ಮೊನ್ನೆನೇ. ನಮಗೊಂಚೂರು ಕೆಲಸ ಇತ್ತು ಅಂತೇಳಿ ಹೋಗಿದ್ದಿಲ್ಲ ಲೋಡಿಗೆ. ಅಲ್ಲಿ ಗಾಡಿ ಲೋಡ್ ಆಗೋಕ್ಕೆ 2 ದಿವಸ ಆಯಿತು. 2 ದಿವಸ ಆದಮೇಲೆ ಲೋಡ್ ಮಾಡಿ ಕಳಿಸಿದ್ರು. ಬಂದು ಒಂದು ದುರ್ಗ ಕೊಟ್ಟಿದ್ದ, ಶಿಷ್ಯನು ಬಂದಿದ್ದ. ನಾನು ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಇಲ್ಲೇ ದುರ್ಗದಾಗೆ ಹತ್ತಾ ಇದ್ದೀವಿ. ಈ ಲೆಫ್ಟ್ ಸೈಡಿಗೆ ಕಾಣ್ತಾ ಇರೋದು ಯೂನಿವರ್ಸಿಟಿ ಕಾಲೇಜು, ದುರ್ಗದಿಂದ ಹಿಂದೆ. ಇವಾಗ ಇಲ್ಲೇ ಹೋಗ್ತಿದ್ವಿ. ಊರಾಗೆ ನಿಲ್ಲಿಸ್ಬೇಕಂತಿದ್ದೆ, ಮತ್ತು ಇನ್ನೇನು ನಿಲ್ಲಿಸೋದು, 3-4 ದಿವಸ ಆಯಿತು ಊರಾಗಿದ್ದು. ಅದಕ್ಕೆ ಇನ್ನೇನು ಹೊಲ್ಟ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ. ಹತ್ಕೊಂಡು ಸಾಂಗ್ ಹಾಕ್ಕೊಂಡು ಶಿಷ್ಯನು ಬಂದಾನೆ ಜೊತೆಗೆ. ಈ ಟ್ರಿಪ್ಪು ದರ್ಶಿ ಬಂದಾನೆ. ದರ್ಶಿ ತಿಪ್ಪೇಶಿ ಹೋಗಿದ್ದಾರೆ. ಅವನೇನು ಸಿಗೋದು ಡೌಟೇ ನಮಗೆ. ಎಲ್ಲಿ ಸಿಗ್ತಾನೋ ಗೊತ್ತಿಲ್ಲ. ನಾವು ಹೋಗ್ಬಿಡೋದೆ. ಇನ್ನೇನು ನಾನು ಅಲ್ಲಿಗೂ ನಿಲ್ಲಿಸಿ ಬೆಳಗ್ಗೆ ಹೋಗೋಣ ಅಂದ್ಕೊಂಡೆ. ಓನರ್ ಕೇಳ್ದೆ, ಅಲ್ಲಿಗೂ ಬೆಳಗ್ಗೆ ಹೋಗ್ತೆ ಇವಾಗ ಹೋಗ್ತೀಯ ಅಂತಂದು. ಅವಾಗಿದ್ದು ಹೇಳ್ದೆ, ಇಲ್ಲ ಬೇಡ ಇವಾಗಲೇ ಹೋಗ್ತೀನಿ, ಮತ್ತು ಇನ್ಯಾಕೆ ಸುಮ್ಮನೆ ನಿಲ್ಲಿಸೋದು, ಎಲ್ಲಿಗಾನ ಆಗ್ತದೆ ಅಲ್ಲಿಗಾನ ಹೋಗೋದು. ಇನ್ನೂ ಟೈಮ್ ನೋಡಿದರೆ 11 ಗಂಟೆ. ಇವಾಗ ಮನೆಗೆ ನಿಲ್ಲಿಸಿ 5 ಗಂಟೆಗೆ ಇನ್ನೇನು ಎದ್ದೋಗೋದು. ಇವಾಗ ಹೋದರೆ ಒಂದು 200 ಕಿಲೋಮೀಟ್ರ್ ಹೋಗ್ಬಿಡ್ತೀನಿ. ಒಂದು 3:30-4 ಗಂಟೆ ತನಕ ಹೊಡೆದು ಆರಾಮಾಗಿ ತಾಚೆ ಮಾಡ್ಕೊಂಡು ಹೋಗ್ಬೋದು ನೋಡಿ. ಡೌನ್ ಇಳಿದು ಹೋಗ್ತಾ ಇದ್ದೀನಿ ಹಪ್ಪತ್ತಿ. ಇವಾಗಿನ ಊರು ದಾಟಿ ಊರಾಗ ನಿಲ್ಸೋಣ, ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಇನ್ನೇನು ಮಾಡೋದು, ಸುಮ್ಮನೆ ಹೋಯ್ತಾ ಇರೋದು. ಇಲ್ಲಿಂದ ಬಿಟ್ಬಿಟ್ರೆ ಸೀದಾ ಗುರು ಇಲ್ಲಿ ಲೂಟ್ ಲೋಡಿತ್ತಂದ್ರೆ, ಇಲ್ಲಿ ಲೂಟ್ ಲೋಡಿದ್ವಿ ಅಂದರೆ ಗಾಡಿ ಇಲ್ಲಿಂದ 10-12 ಕಿಲೋಮೀಟ್ರ್ ಹೋಗ್ತದೆ ಸೀದಾ. ನಮ್ಮೂರಿನ ದಾಟಿ ಇದು ಚಿಕ್ಕನಹಳ್ಳಿ ಅಂತ ಬರುತ್ತೆ, ಅದನ್ನು ದಾಟಿ ಹೋಗ್ಬಿಡುತ್ತೆ. ಅಲ್ಲಿಗನ್ನ ಹೋಗುತ್ತೆ. ಅಷ್ಟು ದೊಡ್ಡ ಡೌನ್ ಇರೋದು ಇದು. ಮೊದಲು ಸಿಂಗಲ್ ರೋಡ್ ಇದ್ದಾಗಲೂ ಅವಾಗೂ ಹಂಗೆ ಹೋಗ್ತಿದ್ದು ಗಾಡಿ. ಇವಾಗೂ ಹಂಗೆ ಹೋಗ್ತವೆ. ಹೈವೇ ಆಗಿಬಿಟ್ಟತೆ ಇನ್ನೇನು. ಏನಂಗೆ ಹೋಗ್ತಿರ್ತಾವೆ ಗಾಡಿ. ನಾವು ಹೋಗೋಣ ಒಬ್ಬನೇ ಬೇರೆ ಈ ಸಲ ಈ ಟ್ರಿಪ್ನಾಗೆ ಸಿಂಗಲ್ ಗಾಡಿ. 2 ಗಾಡಿ ಇನ್ನೇನು. ಅವನು ಮುಂಚೆ ಹೋಗಿದ್ದ, ನಂದು ಲೋಡಾಗಿ ಬಂದಿದ್ರೆ ಕರೆಕ್ಟಾಗಿ ಹೋಗ್ತಿದ್ವಿ. ಆದರೆ ಹೋಗಿದ್ದ ದಿವಸ ಅರ್ಧ ಲೋಡಾಗಿ, ತಿರುಗಿ ದಿವಸ ಸಾಯಂಕಾಲ ತನಕ ಲೋಡ್ ಮಾಡಿದ್ದಾರೆ. ಮಾಲ್ ಶಾರ್ಟೇಜ್ ಇತ್ತು ಅಂತೇಳಿ ನೋಡಿ. ಇವಾಗ ಖಾನಾವಸಳ್ಳಿಗೆ ಬಂದು ಇಲ್ಲಿ ನಿಲ್ಲಿಸಿ ಟೀ ಕುಡಿದು ಹೊರಟಿದ್ದೀವಿ. ಯಾಕೋ ನಿದ್ದೆ ಬಂದಂಗೆ ಆಯಿತು. ಖಾನಾವಸಳ್ಳಿಗೆ ನಿಲ್ಲಿಸ್ದೆ, ಟೀ ಕುಡ್ದೆ. ಯಾರಿಗೂ ಇವರು ಬೈಕ್ನೇ ಕೈ ಅಂತಾರೆ. ನಾವು ಅವರೆಲ್ಲ ಬಿಡ್ರಿ ಅಂಥೇಳಿ ಹೋಗ್ತಾ ಇದ್ದೀವಿ ನೋಡಿ. ಅವರು ಇದು ಟೀ ಅಂಗಡಿ ಹತ್ರ ಮಾತಾಡ್ಸಿದ್ರು. ನಾವು ಅವರೆಲ್ಲ ಬಿಡಕ್ಕ ಅಂತೇಳಿ 10 ರೂಪಾಯಿ ಕೊಟ್ಟು ಬಂದ್ವಿ. ಇಲ್ಲಿಂದ ಹೊರಟಿವಿ ನೋಡಿ. ಇನ್ನು ನಾಷ್ಟ ಹೊಡಿತಾನೆ ಇರಬೇಕು. ನಿದ್ದೆ ಎಳ್ದಂಗೆ ಆಯಿತು. ಅದಕ್ಕೆ ನಿಲ್ಲಿಸಿ ಒಂದು ಚಹಾ ಕುಡ್ದು ಹೊರಟಿದ್ದೀನಿ ನೋಡಿ. ಸುಮ್ಮನೆ ಹೋಗ್ತಾ ಇರೋದೆ. ಏನಂದರೆ ಗಾಡಿ ಜೊತೆಗಿದ್ದಿದ್ರೆ ನಾನು ಮುಂದೆ ನೀನು ಮುಂದೆ ಅಂತ ಹೋಗ್ತಿದ್ವಿ. ಗಾಡಿ ಬೇರೆ ಜೊತೆಗಿಲ್ಲ, ಒಬ್ಬನೇ ಅಲ್ಲ. ಅದಕ್ಕೆ ಬೇಜಾರು. ಏನು ಮಾಡೋದು, ಈ ಟ್ರಿಪ್ಪು ಸುಮ್ಮನೆ ಹೋಗ್ತಾ ಇರಬೇಕು. ಗಾಡಿ ಜೊತೆಗಿದ್ರೆ ಏನಾಗ್ತದಂದರೆ, ನೀನು ಜೋರಾಗಿ ಓಡಿ ನಾನು ಜೋರಾಗಿ ಓಡಿ ಅಂತೇಳಿ ಡೀಸೆಲ್ ಜಾಸ್ತಿ ಕುಡಿತೈತೆ, ಮೈಲೇಜ್ ಬರೋಲ್ಲ. ಆದರೆ ಸಿಂಗಲ್ ಗಾಡಿ ಇರುತ್ತಲ್ಲ ಒಂದೇ, ಆವಾಗ ಆರಾಮಾಗಿ ಒಂದೇ ಲೆಕ್ಕದಾಗ ಹೋಗ್ತಿರ್ತೀವಲ್ಲ, ಆವಾಗ ಡೀಸೆಲ್ ಜಾಸ್ತಿ ಕುಡಿಯೋಲ್ಲ, ಒಂದು ಲೆಕ್ಕಕ್ಕೆ ಮೈಲೇಜ್ ಬರುತ್ತೆ. ಇದು 2 ಗಾಡಿ ಇದ್ದರೆ ನಾವು ಏನು ಮಾಡ್ತೀವಂದರೆ, ಅವನು ಹೋದ ಅಂತ ನಾನು ಹೊಡೆಯೋದು, ನಾನು ಬಂದ ಅಂತ ಅವನು ಹೊಡೆಯೋದು. ಹಿಂಗಾಗಿ ಡೀಸೆಲ್ ಜಾಸ್ತಿ ಕುಡಿತತೆ, ಮೈಲೇಜು ಬರೋಲ್ಲ ಜಾಸ್ತಿ. ಅಂದರೆ ಏನು 50-100 ಲೀಟ್ರ್ ಕುಡಿಸಲ್ಲ ಗುರು. 20 ಲೀಟ್ರು 25 ಲೀಟ್ರ್ ಅಷ್ಟೇ ಹೆಚ್ಚು ಕಮ್ಮಿ ಆಗುತ್ತೆ. ನಾನು ಸಿಂಗಲ್ ಗಾಡಿ ಇತ್ತಂದರೆ ಇನ್ನೂ ಕಮ್ಮಿನೇ ಆಗುತ್ತೆ. ಅವನೇನು ಮಾಡ್ತಾನಂದರೆ ದವಾಸ್ ಹೊಡೆದ್ಬಿಡ್ತಾನೆ ತಿಪ್ಪೇಶಿ. ಅವನು ಜಾಸ್ತಿ ಕುಡಿತತೆ. ಅವನು ಒಬ್ಬನೇ ಇದ್ದರೆ ಆರಾಮಾಗೆ ಹೋಗೋದು, ಜೊತೆಗೆ ಗಾಡಿ ಇದ್ರೆ ಹಂಗೆ ಮಾಡೋದು ನೋಡಿ. ಹೊಸಳ್ಳಿಯಾಗಿ ಹೋಗ್ತಾ ಇದ್ದೀವಿ. ಫೋನ್ ಮಾಡಿ ಕೇಳ್ದೆ, ಅಲ್ಲಿಗೂ ಲೋಡ್ ಆಗೈತೆ ಅಣ್ಣ ಗಾಡಿ ಅಂತಂದು. ಇಲ್ಲ ಆಗಿಲ್ಲ ಅಂದೆ. ಅವನು ಹೋದ. ನಾನು ಹೋಗ್ತಾ ಇದ್ದೀನಿ ನೋಡಿ. ಎಲ್ಲಿಗನ್ನ ಆಗ್ತತ ಹೊಡೆಯೋದು. ಆಮೇಲೆ ನೋಡೋಣ. ನಮ್ಮ ಟಾರ್ಗೆಟ್ ಇರೋದು ಕುಷ್ಟಗಿ ದಾಟ್ಬೇಕಂತ ಇದ್ದೀನಿ. ಕುಷ್ಟಗಿ ದಾಟಿ ಎಲ್ಲ ನಿಲ್ಸೋಣ ಅಂತಂದು ಆದರೆ ಹೋಗೋದು. ಇಲ್ಲಾಂದರೆ ಬೂದ್ಗುಪ್ಪ ಕ್ರಾಸು ಇಲ್ಲ ಹೊಸಪೇಟೆಗೆ ದಾಟಿ ಎಲ್ಲನ ನಿಲ್ಲಿಸೋದು. ಇನ್ನೊಂದು ಟೀ ಕುಡಿಬೇಕು ನೋಡಿ. ಇವಾಗ ಮರಿಯಮ್ನಳ್ಳಿ ಟೋಲ್ನಾಗ ನಿಲ್ಲಿಸಿದ್ವಿ. ಇನ್ನೊಂದು ಚಹಾ ಕುಡಿದು ಹೊರಟಿದ್ದೀನಿ. ತಿರ್ಗಾ ಮತ್ತೆ ನಿದ್ದೆ ಬಂದಂಗೆ ಆಯಿತು. ಅದಕ್ಕೆ ಮರಿಯಮ್ನಳ್ಳಿ ಇದು ಟೋಲ್ ಗೇಟ್ನಾಗ ನಿಲ್ಲಿಸಿ ಟೀ ಕುಡಿದು ಹಿಂದೆ ಬೆಲ್ಟು ಕತ್ರಿ ಎಲ್ಲ ನೋಡ್ಕೊಂಡು ಒಂದ್ಸಲ ಟೈರ್ ಚೆಕ್ ಮಾಡ್ಕೊಂಡು ಹೊರಟೆ. ಯಾಕಂದರೆ ಹಿಂದಿದ್ದು ಬೆಲ್ಟ್ ಹಾಕಿದ್ದೆ, ಹಿಂದೆ ಮಾಲ್ ಕುತ್ಕೊಳುತ್ತೆ ಏನಂದ್ರೂ.
ಬೆಲ್ಟ್ ಟೈಟ್ ಮಾಡ್ಬೇಕು, ಟೈರ್ ಚೆಕ್ ಮಾಡ್ಬೇಕು ಗುರು. ಅಲ್ಲಿಂದ ಸುಮ್ಮನೆ ನಾಸ್ಟಾಪ್ ಬಂದಿನಲ್ಲ, ಅದಕ್ಕೆ ಟೈರ್ ಚೆಕ್ ಮಾಡ್ಕೊಂಡು ಬಂದ್ವಿ. ನೋಡೋಣ ಎಲ್ಲಿ ಗಂಟ ಆಗ್ತೈತೆ ಅಲ್ಲಿ ಗಂಟ ಹೋಗೋಣ. ಆಮೇಲೆ ಗಾಡಿ ಇದ್ದದ್ದು ಐತಲ್ಲ ಸೈಡ್ ಹಚ್ಚೋದು, ನಿದ್ದೆ ಮಾಡೋದು. ಶಿಷ್ಯನಿಗೆ ಕೊಡ್ಬೋದು ಗುರು, ಬರ್ಬೇಕಾದ್ರೆ ಕೊಟ್ಟಿದ್ದೆ. ಅಂದರೆ ಗಾಡಿ ಕ್ಲೀನಾಗಿ ಓಡಿಸ್ತಾನೆ ಲೋಡ್ ಗಾಡಿ. ಏನಂದರೆ ಒಂಚೂರು ಗೇರ್ ಹಾಕೋದು ಮಿಸ್ ಮಾಡ್ಕೊಂತಾನೆ. ಹಂಗಾಗಿ ನನಗೆ ಕೊಟ್ಟು ಮಕ್ಕಳಕ್ಕೆ ಭಯ. ರೋಡ್ ಬೇರೆ ಕೆಲಸ ನಡೀತೈತಲ್ಲ, ಅದಕ್ಕೆ ಕೊಟ್ಟು ಮಕ್ಕಳಲ್ಲ. ಕೊಟ್ಟು ಕೂತ್ಕೊಂತೀನಿ, ಸ್ಟಡಿ ಮಾಡಿದ್ದೀನಿ. ಇನ್ನೊಂದು ತಿಂಗಳು ಹೋದರೆ ಫುಲ್ ಸ್ಟಡಿ ಆಗ್ತಾನೆ. ಅವಾಗ ಭಯ ಇಲ್ದಂಗೆ ಮಕ್ಕೊಬೋದು. ಏನಂದರೆ ಅವನು ಹಂಸನೆಗೆ ಕರೆಕ್ಟಾಗಿ ಗೇರ್ ಹಾಕ್ಕೊಂಡು ಅಪ್ನಾಗ ಮೋಷನ್ ಗೇರ್ ಕೊಟ್ಟರೆ ಭಯ ಇಲ್ದಂಗೆ ಮಕ್ಕೊಬೋದು. ಹೌದು, ಆದರೆ ಅವ್ನು ಏನು ಮಾಡ್ತಾನಂದರೆ ಗೇರ್ಗಳು ಮಿಸ್ ಮಾಡ್ಕೊತಾನೆ. ಈಗ ಎಕ್ಸ್ಟ್ರಾ ಗೇರ್ ಹಾಕೋದು ಬಿಡ್ತಾನೆ, ಒಂದೇ ಸಲ ಸೆಕೆಂಡ್ ಗೇರ್ ಹಾಕೋದು, ಟಾಪ್ ಗೇರ್ ಹಾಕೋದು ಹಿಂಗೆ ಮಾಡ್ತಾನೆ. ಹಂಗಾಗಿ ನನಗೆ ಭಯ ಆಗಿಬಿಡ್ತೈತೆ. ಏನಂದರೆ ಸೆಕೆಂಡ್ ಗೇರ್ ಹಾಕೋದು ಬಿಟ್ಟು ಎಕ್ಸ್ಟ್ರಾ ಹಾಕಿದ್ನಂದರೆ ಗೇರ್ ಬಾಕ್ಸ್ ತುಪ್ಪಕ್ಕನ್ನಂಗೆ ಹಂಗೆ ಉದುರ್ಬಿಡ್ತೈತೆ ಹಂಸಗಳಾಗೆ. ಹಂಗಾಗಿ ಒಂಚೂರು ಹೇಳ್ಕೊಡೋಣ, ಅದಕ್ಕೆ ಕೊಟ್ಟು ಕುತ್ಕೊತೀನಿ. ಇವಾಗ ಅವನೇ ನನಗಿನ್ನ ಮುಂಚೆನೇ ನಿದ್ದೆ ಹೋಗ್ಬಿಟ್ಟಿದ್ದಾನೆ ನೋಡಿ. ಮಾತಾಡ್ತಾ ಹೊಸಪೇಟೆ ಟನಲ್ಲಿಗೆ ಬಂದುಬಿಟ್ವಿ. ಟನಲ್ ಒಳಗೆ ಎಂಟ್ರಿ ಆಗ್ಬೇಕು. ಟನಲ್ ಒಳಗೆ ಎಂಟ್ರಿ ಆದೇಟಿಗೆ ಟೈರಿನ ಸೌಂಡು ಬೂ ಅಂತ ಬರ್ತೈತೆ. ಸಾದಾ ಟೈರ್ ಇದ್ದರೆ ಇನ್ನೂ ಸೌಂಡ್ ಬರ್ತೈತೆ. ನನ್ನ ಹತ್ರ ಬೇಗ ಸ್ಟಡಿ ಆಗಿದ್ದಂದರೆ ಇವನೇ. ಅಂದರೆ ಇವನು ಒಂಚೂರು ಕ್ಯಾಂಟ್ರ್ ಓಡಿಸೋಣಂತೆ ಖಾಲಿ ಗಾಡಿ. ಹಂಗಾಗಿ ಸ್ಟಡಿ ಮಾಡಿದ್ನಿ. ಮಾಡೋಣ, ಇನ್ನೂ ಸ್ಟಡಿ ಮಾಡೋಣ. ಲೋಡ್ ಗಾಡಿ ಕೊಟ್ಟು ಕುತ್ಕೊಳ್ಳೋದೆ ಟ್ರಾಫಿಕ್ ಇಲ್ದಿತ್ತಾಗೆ. ಭಯ ಏನಿಲ್ಲ. ಏನಂದರೆ ಗೇರ್ ಮಿಸ್ ಆಗ್ತಾವಲ್ಲ, ಮಿಸ್ಸಾಗಿ ಗೇರ್ ಹೊಡೆದ್ರೆ ಗೇರ್ ಬಾಕ್ಸ್ ಹೋಗ್ಬಿಡುತ್ತೆ. ಮೊದಲೇ ಇದು ಟಾಟಾ ಗಾಡಿ ಬೇರೆ, ಯಾವುದನ್ನು ಬೇರೆ ಗೇರ್ ಹಾಕಿದರೆ ಇಂಜಿನ್ನು ಹೋಗ್ಬಿಡ್ತತೆ ನೋಡಿ. ಬನ್ನಿ ಮುಂದೆ ಹೋಗಿ ಸಿಗೋಣ. ಗುಡ್ ಮಾರ್ನಿಂಗ್ ಗೆಳೆಯರೇ. ಎಲ್ಲಿದ್ದೀನಂದರೆ ಕುಷ್ಟಿಗೆ ಹತ್ರ ಇದ್ದೀನಿ. ಇಲ್ಲಿ ಬಂದಾಗ ಫುಲ್ ನಿದ್ದೆ ಬಂದ್ಬಿಡ್ತು. ರಾತ್ರಿ ನಿದ್ದೆ ಗಂಡಕ್ಕೆ ಬಿಡಿಸ್ಬಾರ್ದು ಅಂತೇಳಿ ಇಲ್ಲಿ ಡಾಬಾದಾಗ ಸೈಡ್ ಹಾಕಿದ್ದೆ. ಇವಾಗ 6:30 ಎಚ್ಚರಾಗಿತ್ತು ನೋಡಿ. ಇಲ್ಲಿಗೆ ಬಂದಾಗ ಒಂದು 2 ಗಂಟೆ ಆಗಿತ್ತು ಗುರು. 1:30-2 ಗಂಟೆ ಆಗ್ಬೋದು. 2 ಗಂಟೆ ಮೇಲೆ ಆಗಿತ್ತು. ನಿದ್ದೆ ಬಂತು. 2-3 ತಗ ಟೀ ಕುಡ್ದೆ, ಮಕ್ಕ ತೊಳ್ಕೊಂಡ್ರೂ ಬಗೆರಿಲಿಲ್ಲ ನಿದ್ದೆ. ಅದಕ್ಕೆ ಹೋದ್ರೆ ಅಂತೇಳಿ ಸೈಡ್ಗೆ ಹಾಕಿದೆ. ಹಿಂಗೆ ಲೋಡ್ ಮಾಡ್ಕೆ ಬಂದ ನೋಡಿ. ಲೋಡಿಗೆ ನಾನಂತೂ ಹೋಗಿದ್ದಿಲ್ಲ ನೋಡಿ. ಟೀ ಕುಡ್ದು ಹೊರಡ್ತಿರೋದೆ. ನಮ್ಮ ಹುಡುಗ ಇನ್ನೂ ಮಕ್ಕೊಂಡಾನ. ಅವನು ಬನ್ನಿ ಟೀ ಕುಡ್ದು ಹೊರಡೋಣ. ಚಾ ಕುಡ್ದೆ. ಏನಂದರೆ ನನಗೆ ಬೆಳಗ್ಗೆ ಎದ್ದೆ ಟೀ ಕುಡ್ದಿಲ್ಲ ಅಂದರೆ ತಲೆನೇ ಓಡಲ್ಲ. ಅದೊಂದು ಅಭ್ಯಾಸ ಆಗಿಬಿಟ್ಟೈತೆ. ಟೀ ಕುಡ್ದು ಹೋಗ್ಬೇಕು. ಕುಡ್ದಿದ್ದೀನಿ, ಹೊರಡೋದೆ. ನನಗೆ ಹೆಂಗೆ ಎಚ್ಚರಾಗಿದ್ದು ಅಂದರೆ ಈ ಟ್ರಾಲರ್ ಕಡೆಯಿಂದ ಎಚ್ಚರಾಗಿದ್ದು. ಯಾಕಂದರೆ ಇವನು ಕಾಯಲ್ಲಿ ನೋಡಲ್ಲ, ಸೌಂಡ್ ಮಾಡೋನು ಟಕ ಅಂತೇಳಿ. ಅಂದರೆ ಅದರೊಳಗೆ ಮಷಿನ್ನಾಗ ಟೈಟ್ ಮಾಡೋಣ. ಅವಾಗ ಎಚ್ಚರ ಆಯ್ತು. ಎದ್ದು ಚಾ ಕುಡಿದು ಹೊರಟೇನು ನೋಡಿ. ಬನ್ನಿ ಹೋಗೋಣ. ಹೊರಟೇವು ನೋಡಿ. ವ್ಯೂ ಮಾತ್ರ ಸೂಪರಾಗಿದೆ. ಬೆಳಿಗ್ಗೆ ವ್ಯೂ 7 ಗಂಟೆ ಆಗೈತೆ. ಬೆಳಿಗ್ಗೆ ಮಾತ್ರ ಈ ರೋಡಾಗ ವ್ಯೂ ಸೂಪರಾಗಿರುತ್ತೆ. ಆಮೇಲೆ ಲೇಟ್ ಆಗ್ತಾ ಬಿಸಿಲು ಏರ್ಬಿಡ್ತತೆ. ಯಾಕಂದರೆ ಇವಾಗ ಒಂಚೂರು ವಾತಾವರಣ ಕೂಲ್ ಐತೆ. ಏನಕ್ಕಂದರೆ ನಿನ್ನೆ ಮಳೆ ಬಂದತೆ. ಹಂಗಾಗಿ ಫುಲ್ಲು ಮಳೆ ಏನು ಜೋರಾಗಿ ಬಂದಿಲ್ಲ, ನಾರ್ಮಲಾಗಿ ಬಂದತೆ ನೋಡಿ. ಹೊರಟ್ವಿ. ಮುಂದೆ ಎಲ್ಲ ನಾನು ನಿಲ್ಲಿಸಿ ತಿಂಡಿ ತಿನ್ನಬೇಕು. ನೋಡೋಣ, ಇಳಿಕಲ್ನಾಗ ಫೋನ್ ಮಾಡೋಣ. ನಮ್ಮ ದೋಸ್ತ ಬಂದರೆ ಬರ್ಬೋದೇನೋ, ಸಂಗಮೇಶು. ಊರಾಗಿದ್ದರೆ ಬರ್ತಾನೆ, ಊರಾಗಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ, ಹೊರಡೋದೆ. ಏನಂದರೆ ಗಾಡಿಗೆ ಹೋಗಿರ್ತಾನಲ್ಲ, ಮನೇಲಿದ್ದರೆ ಬರ್ತಾನೆ. ಮೊನ್ನೆ ವಾಪಿಂದ ಬರ್ಬೇಕಾದ್ರೆ ಸಿಕ್ಕಿದ್ದ, ಮಾತಾಡ್ಸ್ಕೊಂಬಂದ್ವಿ. ನೋಡೋಣ, ಸಿಕ್ಕರೆ ಇದ್ದರೆ ಬಾ ಅಂತ ಹೇಳೋದು, ಇಲ್ಲಾಂದರೆ ಸೀದಾ ಹೋಗ್ತಾ ಇರೋದೆ. ವ್ಯೂ ಮಾತ್ರ ಸೂಪರಾಗೈತೆ ಗುರು, ಬೆಳಗ್ಗೆ ವ್ಯೂ ಇಲ್ಲಿ ಮಾತ್ರ. ಇನ್ನು ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಪ್ರಕೃತಿ ಗಿಡ ಮರ ಈ ಥರ ಹಚ್ಚಾಗಿದ್ಬಿಟ್ರೆ ರೋಡಲ್ಲಿ ಸೆಂಟ್ರಿಗೆ ಹೋಗ್ತಾಯಿದ್ರು, ಅದ್ರ ಮಜಾನೇ ಬೇರೆ ಇರುತ್ತೆ. ಮಂಗಳೂರು ಸೈಡ್ ಹೋಗ್ಬೇಕಂತ ಇದ್ದೀವಿ. ಏನು ಮಾಡ್ತೀರಾ, ಮಂಗಳೂರಿಗೆ ಲೋಡೇ ಸಿಗ್ತಾಯಿಲ್ಲ. ನಾಗ್ಪುರಿಂದ ಕಾಯಲ್ಲಿ ಲೋಡ್ ಬರ್ತೈತೆ, ಕಾಯಲ್ಲಿ ತುಂಬ್ತಿಲ್ಲ. DOC ಏನನ್ನ ಬೇರೆ ತುಂಬಬೇಕು. ಅದು ಬಿಟ್ಟರೆ ಕಾಯಲ್ಲಿ ಬರುತ್ತೆ. ಕಾಯಲಿಂದು ಭಾರಿ ರೂಲ್ಸ್ ಮಾಡಿದ್ದಾರೆ ಗುರು ಅಲ್ಲಿ ಫ್ಯಾಕ್ಟ್ರಿನಾಗೆ, JSWನಾಗೆ. ಲಾಸ್ಟ್ ಟ್ರಿಪ್ಪು ನಾನು ಸ್ವಂತ ಕ್ಯಾಲಿಕೇಟಿಗೆ ತುಂಬ್ಕೊಂಡು ಹೋಗಿದ್ವಲ್ಲ ಹಬ್ಬಕ್ಕಿಂತ ಮುಂಚೆ, ಆ ವಿಡಿಯೋದಾಗೆ. ಏನಂದರೆ ಅದಕ್ಕೆ ಸ್ಟಾಪರ್ ಬೇಕು, ಮತ್ತು ಫಸ್ಟೇಜ್ ಬಾಕ್ಸ್ ಬೇಕು, ಇದು ಫೈರಿಂದು ಸಿಲಿಂಡ್ರ್ ಬೇಕು. ಆ ಸ್ಟಾಪರ್ಗಳಿಲ್ಲ, ಏನಿಲ್ಲ. ಆಗಲೇ ಒಂದೊಂದೇ ರೂಲ್ಸ್ ಮಾಡ್ತಾರೆ ವಾರಕ್ಕೆ ಒಂದೊಂದು. ಇನ್ನೇನಂದರೆ
ಇದು ಕಂಡಕ್ಟ್ರಿಗೆ ಒಳಗೆ ಬಿಡಲ್ಲ, ಹೊರಗೆ ಬಿಟ್ಟು ಇನ್ನೆಲ್ಲಿ ಹೋಗ್ತೀರಿ ಹೇಳಿ, ಅದಕ್ಕೆ ಹೋಗೋಲ್ಲ. ನೋಡಿ ಇಳ್ಕಲ್ಲಾಗಿದ್ದೀನಿ, ಇಲ್ಲಿ ಬಾವುಟ ಮಾತ್ರ ಭಾರಿ ಸೂಪರ್ ಆಗೈತೆ ನೋಡಿ ಇಳ್ಕಲ್ನಾಗೆ. ಆ ಕಡೆ ರೋಡು ಕೆಲಸ ನಡೀತೈತೆ, ಈ ಕಡೆ ಒನ್ ವೇಗೆ ಬಿಟ್ಟಿದ್ದಾರೆ, ಹೋಗೋರಿಗೆ ಕೆಳಗೆ ಬಿಟ್ಟಿದ್ದಾರೆ, ಬರೋರೆಲ್ಲ ಮೇಲ್ಗಡೆನೇ ಬರ್ತಾಯಿದ್ದಾರೆ. ಬಾವುಟ ಮಾತ್ರ ಸೂಪರಾಗಿದೆ. ನಮ್ಮ ಸಂಗಮೇಶ್ ಅಣ್ಣ ಇಲ್ಲ ಅನಿಸುತ್ತೆ, ಇದ್ದಿದ್ರೆ ಬರೋನು. ನಾನು ಫೋನು ಮಾಡಲಿಲ್ಲ ಬೆಳಿಗ್ಗೆನೇ, ಇನ್ನೇನಕ್ಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದಂತೇಳಿ ಸುಮ್ಮನೆ ಹೋಗ್ತಾ ಇದ್ದೀನಿ ನೋಡಿ. ಮುಂದೆ ಹೋಗಿ ಇನ್ನೊಂದ್ಸಲ ನಿಲ್ಲಿಸಿ ಟೈರ್ ಗಿರ್ ಚೆಕ್ ಮಾಡ್ಕೊಬೇಕು. ಏನಂದರೆ 100 ಕಿಲೋಮೀಟ್ರಿಗೆ ಒಂದ್ಸಲ ನಿಲ್ಲಿಸಿ ಟೈರ್ ನೋಡ್ತಿರ್ಬೇಕು. ಈ ರೋಡ್ನಾಗೆ ಸಿಕ್ಕಾಪಟ್ಲೆ ಹಂಸಗಳಿದ್ದಾವೆ. ಆ ಹಂಸನಾಗೆ ಏನಾಗಿರ್ತದಂದರೆ ಕೆಲವು ಗಾಡಿ ಜೋರಾಗಿ ಬಿಡ್ತಾರಲ್ಲ, ಅದ್ರಾಗೆ ನಟ್ಟು ಬೋಲ್ಟುಗಳು ಕೆಳಗೆ ಬಿದ್ದಿರ್ತವೆ, ಬೋಲ್ಟು ಮಳೆ ಸ್ಕ್ರೂ ಅರ್ಧಕ್ಕೆ ಕಟ್ಟಾಗಿರೋ ಬೋಲ್ಟ್ ಅವೆಲ್ಲ, ಅದರಿಂದನೇ ಟೈರ್ ಪಂಚರ್ ಆಗೋದು. ಹಂಗಾಗಿ ಟೈರ್ ನೋಡ್ಕೊಂತ ಹೋಗ್ತಿರ್ಬೇಕು ಗುರು. ಅದೇನಾಯ್ತಂದರೆ ನಾನು ಸ್ವಂತ ಕ್ಯಾಲಿಕೇಟಿಗೆ ಹೋದಾಗ ಒಂದು ಟೈರ್ ಹೋದಾಗ್ಲಿದ್ದ ಬೇಜಾರಾಗ್ಬಿಟ್ಟೈತೆ ನಮಗೆ. ಒರಿಜಿನಲ್ ಟೈರ್ ಹೊಸ ಟೈರ್ ಹೋಗ್ಬಿಡ್ತಂತೇಳಿ ಅದಕ್ಕೆ ಟೈರ್ಗಳು ಚೆಕ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಅವು ಏನಾಗಿದ್ದಾವೆ ಅಂದರೆ ಹಂಸಗಳಿಗೆ ಬಿದ್ದಿರ್ತವೆ, ಅವು ಹೆಂಗೆ ತಪ್ಪಿಸಿದ್ರು ಹೆಂಗಾಗಲಿ ಸುಚ್ಚಿಬಿಡ್ತವೆ. ಅದಕ್ಕೆ ಟೈರೆಲ್ಲ ಚೆಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಮುಂದೆ ಹೋಗಿ ಆಲ್ಮಟ್ಟಾಗಿ ನಿಲ್ಲಿಸಿ ಗ್ರೀಸ್ ಹೊಡೆದ್ರೆ, ಇಲ್ಲಿ ಆಲ್ಮಟ್ಟಾಗಿ ಬಂದು ಗ್ರೀಸ್ ಹೊಡಿಯೋಕೆ ನಿಲ್ಲಿಸಿದ್ವಿ. ಗ್ರೀಸ್ ಹೊಡೆದಿದ್ದಾಯಿತು, ಇವಾಗ ಹೋಯ್ತಾ ಇರೋದೆ. ಬಿಸಿಲು ಕಾಣ್ತೈತೆ ಗುರು, ಅಲ್ಲಿ ಸೆಕೆ ಆಗ್ತೈತೆ, ಮಳೆ ಬಂದಿರೋಕ್ಕಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬ್ರೇಕ್ ರಾಚೆಟ್ಗೆಲ್ಲ ಹೊಡೆದ ಇರ್ಲಿ ಇತ್ತ, ಹಾಂ ಇರಲಿ ಇವಾಗ ಸೀದಾ ಹೋಯ್ತಾ ಇರೋದು ಗುರು. ಬಿಸಿಲು ನೋಡಿ ಹೆಂಗೆ ಕಾಣ್ತೈತೆ. ಮಳೆ ಬಂದರೆ ಚೆನ್ನಾಗಿ ನಮಗೆ. ಗ್ರೀಸ್ ಹೊಡೆಸ್ಕೊಂಡು ಬಂದ್ವಿ. ಬಿಜಾಪುರ ಎಂಟ್ರೆನ್ಸ್ನಾಗಿದೆ ನೋಡಿ, ಇಲ್ಲಿ ಫ್ಲೈವರ್ ಕೆಲಸ ನಡೀತೈತೆ. ಇಲ್ಲಿ ಜಾಮ್ ಆಗುತ್ತೆ ಯಾವಾಗಂದರೆ ಸಾಯಂಕಾಲದೊತ್ತು. ಈ ಟೋಲ್ ಗೇಟ್ ದಾಟಿದ ಮೇಲೆ ಎಂಟ್ರೆನ್ಸ್ನಾಗ ಫಸ್ಟ್ನೇ ಟೋಲ್ ಬರುತ್ತೆ. ಇಲ್ಲಿಂದ 30 ಕಿಲೋಮೀಟ್ರ್ ಹೋದಟ್ಟಿಗೆ ಮತ್ತೆ ಒಂದು ಟೋಲ್ ಬರುತ್ತೆ. 60 ಕಿಲೋಮೀಟ್ರ್ ಗ್ಯಾಪ್ ಇರಬೇಕು ಒಂದು ಈ ಟೋಲಿಂದ ಆ ಟೋಲ್ಗೆ. ಆದರೆ ಬರೀ ಇಲ್ಲಿಂದ 35 ಕಿಲೋಮೀಟ್ರ್ ಹೋದರೆ ಇನ್ನೊಂದು ಟೋಲ್ ಸಿಗುತ್ತೆ. ಆಮೇಲೆ ಮಹಾರಾಷ್ಟ್ರದ ಒಂದು ಸಿಗುತ್ತೆ. 60 ಕಿಲೋಮೀಟ್ರಾಗ ಟೋಲ್ ಇರಬೇಕು. ಇಲ್ಲಿ ನೋಡಿದರೆ 30 ಕಿಲೋಮೀಟ್ರಿಗೆ ಟೋಲ್ ಐತೆ. ಟೋಲ್ ರೋಡ್ ಎಂಡ್ ಅಂತ ಬೋರ್ಡ್ ಇರುತ್ತೆ, ಅಲ್ಲಿಂದ 1 ಕಿಲೋಮೀಟ್ರ್ ಬಂದೇಟಿಗೆ ಟೋಲ್ ಗೇಟ್ ಚಾಲು ಆಗುತ್ತೆ. ಆಮೇಲೆ ಹಂಗೆ ಟೋಲ್ ಗೇಟ್ ಚಾಲು ಆಗುತ್ತೆ. 35 ಕಿಲೋಮೀಟ್ರಿಗೆ ಟೋಲ್ ಐತೆ. ಇಲ್ಲಿ ಫ್ಲೈವರ್ ಮಾಡ್ತಿದ್ದಾರೆ. ಏನಂದರೆ ಸಿಟಿಗೆ ಹೋಗೋರಿಗೆ ಬರೋರಿಗೆ ತೊಂದರೆ ಆಗ್ತೈತೆ ಅಂತೇಳಿ ಫ್ಲೈವರ್ ಮಾಡ್ತಾರೋ ಏನು ಅಂಡರ್ ಪಾಸ್ ಮಾಡ್ತಾರೋ ಗೊತ್ತಿಲ್ಲ. ರೋಡ್ ಕೆಲಸ ಮಾಡಿದಾಗಲೇ ಗೊತ್ತಾಗೋದು. ಸೈಡಿಗೆ ಇದು ಅವೇನು ಗುರು ಸಿಮೆಂಟ್ನ ಇಟ್ಟು ಎತ್ತಾ ಇದ್ದಾರೆ, ನೋಡ್ಬೇಕು ಅದು ರೋಡ್ ಇದು ಫ್ಲೈವರ್ ಮಾಡ್ತಾರೋ ಅಂಡರ್ ಪಾಸ್ ಮಾಡ್ತಾರೋ ಅಂತ ಗೊತ್ತಾಗಲ್ಲ. ಮಾಡಿದ ಮೇಲೆ ಗೊತ್ತಾಗೋದು. ಅಂಡರ್ ಪಾಸ್ ಮಾಡಿದರೆ ತೆಗಿತಾರೆ, ಸೈಡಿಗೆ ಇಳಿಕಲ್ಲಾಗಿ ಮಾಡಿದಾರಲ್ಲ ಹಂಗೆ ಮಾಡ್ತಾರೆ. ಬನ್ನಿ ಮುಂದೆ ಹೋಗಿ ಜಲ್ಕೆಲಿ ಹೋಗಿ ರೇಷನ್ ತಗೊಂಡು ಜಲ್ಕೆಗೆ ಬಂದೆ ನೋಡಿ. ಊರೊಳಕ್ಕೆ ಹೋಗಿ ಅಕ್ಕಿ ಎಣ್ಣೆ ತಗೊಬಂದ್ವಿ, ಬೇಳೆನು. ಮೊನ್ನೆ 10:00 ಅಲ್ಲೇ ಜಲ್ಕೆ ಇದು ಬಾರ್ಡ್ರಾಗಿದ್ವಿ ಗುರು, ಸೈಡಿಗೆ ಹಾಕಿದ್ವಿ. ಇವತ್ತು 11:30 ಆಗೈತೆ. ಅವತ್ತು 3 ಗಂಟೆಗೆ ಬಿಟ್ಟಿದ್ದು ನಾನ್ ಸ್ಟಾಪ್ ಬಂದಿದ್ದೆ. ಇವತ್ತು 11 ಗಂಟೆಗೆ ಬಿಟ್ಟು ಕೊಪ್ಪಳದಾಗ ಬಂದು ನಿದ್ದೆ ಮಾಡ್ಕೊಂಡು ಬಂದಿದ್ದು. ಕೊಪ್ಪಳ ದಾಟಿ ಬೂದಗುಪ್ಪ ಕ್ರಾಸ್ ಹತ್ರ ಬಿಸಿಲು ಫುಲ್ ಆಯಿತು, ಹೆವಿ ಆಗ್ತೈತೆ. ವಾಟ್ರ್ ದಾಟಿ ನಿಲ್ಲಿಸ್ಬಿಡೋಣ ಗುರು, ಒಂದು ಕಿರಿಕಿರಿನೇ ಬೇಡ. ಹೈಟ್ ಐತೆ, ಅದೈತೆ ಇದೈತೆ ಅಂತ. ಈ ಸಲ ಹೈಟೇ ಇಲ್ಲ, 12.5 ಅಡಿ ಹೈಟ್ ಐತೆ, ಕಮ್ಮಿ ಐತೆ ಹೈಟು. ನೋಡೋಣ ಈ ಸಲ ಹೈಟ್ ಐತೆ ಅಂದ್ಬಿಟ್ರೆ ಹಂಗೆ ಅದನ್ನೇ ತಗೊಂಡು ತೋರಿಸಿದ್ರೆ ಆಯ್ತು, ಬನ್ನಿ ನೋಡಿ ಅಂತೇಳಿ. ಇನ್ನೇನು ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಹೋದರೆ ಬಾರ್ಡ್ರ್ ಐತೆ. ಬಾರ್ಡ್ರ್ ದಾಟಿದ ಮೇಲೆ ಅಲ್ಲೊಂದು ಜೀವ ಬಂಕ್ ಐತೆ, ಅಲ್ಲೋಗಿ ಜೀವ ಬಂಕ್ನಾಗ ಸೈಡ್ ಹಾಕ್ಬಿಡೋದೆ. ಸೈಡ್ ಹಾಕಿ ಆಮೇಲೆ 3 ಗಂಟೆ ಮೇಲೆ ಹೋದ್ರೆ ಆಯ್ತು. ಬಿಸಿಲು ಟಿಕಾರಿ ಹಂಗೈತೆ. ಟೈರ್ ಗೀರ್ ಎಲ್ಲ ಪಟಾಕಿ ಯಾರಿಗಿರವು. ಟೈರ್ ಬೇರೆ ಒಂಚೂರು ವೀಕ್ ಇದಾವೆ, ಅದಕ್ಕೆ ಈ ಟ್ರಿಪ್ ಸ್ಟೆಪ್ನಿ ಬೇರೆ ಹಾಕ್ಕೊಂಬಂದಿನಿ. ಯಾವ ಭಯನೂ ಇಲ್ಲ. ಬಿಸಿಲಿಗೆ ಒಂದು 3 ಗಂಟೆ ನಿಲ್ಸಿದ್ರೆ ಸಾಕು. ಮಧ್ಯಾಹ್ನ 3 ಗಂಟೆ ಮೇಲೆ ತೆಗೆದ್ರೆ ಆಯ್ತು. ಬಾರ್ಡ್ರ್ ದಾಟಿ ಗಾಡಿ ನಿಲ್ಸೋಣಂತೆ ಬನ್ನಿ. ಅವಾಗಲೇ ಬಂದು 12 ಗಂಟೆಗೆ ಸೈಡ್ ಹಾಕಿದ್ವಿ. ಜಲ್ಕಿ ಚೆಕ್ ಮಾಡಿ ದಾಟ್ಬೇಟಿಗೆ ಜೀವ ಬಂಕ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಬಂಕಿಗೆ ಹೋಗಲಿಲ್ಲ. ಅದ್ರ ಪಕ್ಕದ ಮುಂಚೆನೇ ಒಂದು ಟಾಪ್ದಾಗೆ ಹಳ್ಳಿ ಮರ ಕಾಣ್ತು, ಹಳ್ಳಿ ಮರದ ಕೆಳಗೆ ಹಾಕಿದ್ವಿ. ಇವಾಗ ಹೊರಟಿದ್ದೀವಿ ನೋಡಿ ಗ್ಲಾಸ್ ತೊಳ್ಕೊಂಡು. ಗ್ಲಾಸ್ ಯಾಕೆ ತೊಳಿತಿದ್ದೀವಿ ಅಂದರೆ ಅಲ್ಲಿ ಬೆಳಗ್ಗೆ ಬರ್ಬೇಕಾದ್ರೆ ರೋಡ್ನಾಗಳು ಮಣ್ಣೆಲ್ಲ ಸಿಡ್ದಿತ್ತು, ಅದಕ್ಕೆ ಇವಾಗ ತೊಳ್ಕೊಂಡು ಹೊರಟಿದ್ದೀವಿ. ನಾನು ಹೇಳಿದ ಜೀವ ಬಂಕ್ ಅದೇ ನೋಡಿ. ಇವಾಗ ಕಿರಿಕಿರಿ ಇಲ್ಲ, ಪಿರಿಪಿರಿ ಇಲ್ಲ ಮರಯ್ಯ. ಯಾಕಂದರೆ ಹೈಟ್ ಇರಲಿಲ್ಲಲ್ಲ, ಕಿರಿಕಿರಿ ಮಾಡಿದ್ರೆ ಹೇಳ್ತಿದ್ದೆ. ಮೊದಲೇ ಸಿಟ್ನಾಗ ಬಂದಿದ್ದು ಬಿಸಿಲಿಗೆ. ನಾನು ಬಿಸಿಲಿಲ್ಲ ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಸಿಕ್ಕಾಪಟ್ಲೆ ಬಿಸಿಲೈತೆ.
ಇವಾಗ ಟೈರೆಲ್ಲ ತಣ್ಣಗಾಗಿದ್ದಾವೆ. 3 ಗಂಟೆ ಆಗೈತೆ. ನೋಡೋಣ ಬನ್ನಿ ಹೋಗೋಣ. ಇನ್ನು ಯಾವನ ಪರಿಸರ ಗಾಡಿ ಸಿಗ್ತವೆ ಒಂದು ಜೊತೆಗೆ ನೋಡೋಣ. ಸಿಕ್ಕರೆ ನಮ್ಮ ರೋಲೆಕ್ಸ್ ಸಿಗ್ಬೋದು ನೈಟ್ ಲಾತೂರಾಗೆ. ನೋಡೋಣ ಯಾವನ ಸಿಕ್ಕರೆ. ತುಳಜಾಪುರ ರೋಡಿಗೆ ಟರ್ನ್ ಹೊಡೆದಿನಿ ನೋಡಿ. ಇದು ಇದು ಸೋಲಾಪುರ ಮತ್ತು ಔರಂಗಾಬಾದ್ ಹೈವೇ, ಸಂಭಾಜಿನಗರ. ಮೊದಲು ಇಲ್ಲಿ ಓಡಾಡ್ತಿದ್ವಿ ನಾವು ದುಲಿಯಾಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಘಾಟ್ ಯಾವಾಗ ಬಂದಾಯ್ತು ಅವಾಗಲಿದ್ದ ಇಲ್ಲಿ ಓಡಾಡೋದು ಬಿಟ್ಬಿಟ್ವಿ. ಆ ಕಡೆ ನಗರ ಮೇಲೆ ಓಡಾಡೋದು. ಈ ರೋಡ್ನಾಗ ಏನು ಸೋಲಾಪುರ ಲಾಸ್ಟ್, ಸೋಲಾಪುರಲ್ಲಿ ತುಳಜಾಪುರ ಲಾಸ್ಟು. ನಾಗ್ಪುರ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹಂಗೆ ಹೋಗೋದು ಗುರು. ಅಲ್ಲಿ ಗ್ಲಾಸು ಮಣ್ಣಾಗೈತೆ ಅಂತೇಳಿ ತೊಳೆದ್ವಿ. ಉಪ್ಪು ನೀರಾಗೆಲ್ಲ ಹೆಂಗೆ ಹಾಕ್ಬಿಟ್ಟದು ನೋಡಿ, ಜೋರು ಹಾಕ್ಬಿಟ್ಟದು ಉಪ್ಪು ನೀರು. ಇವಾಗ ಸಂಜೆ ಎಲ್ಲ ಒರೆಸ್ಕೋಬೇಕು. 4:15 ಆ ಟೈಮು. ಏನು ಲಾತೂರ್ಗೆ ಹೋಗ್ಬೋದೇನೋ ಅಷ್ಟೇ. ನೋಡೋಣ, ನಾಂದೇಡ್ಗೆ ಹೋಗೋಣ ಅಂತ ಇದ್ದೀನಿ. ಜಾಮ್ ಸಿಕ್ಕಿಲ್ಲ ಅಂದರೆ ಹೋಗೋದು ನಾಂದೇಡ್ಗೆ. ಜಾಮ್ ಆಯಿತು, CC ರೋಡಾಗಿ ಹೋಗಿ ಬೇಜಾರಾಯ್ತು ಅಂದರೆ ಲಾತೂರಾಗೆ ಸೈಡ್ ಹಚ್ತಿರೋದೆ. ಲಾತೂರಿಂದ ಬೆಳಿಗ್ಗೆ ನೋಡೋಣಂತೆ. ಬಿಸಿಲು ಗುರು, ರಾತ್ರಿನೂ ಸರಿಯಾಗಿ ನಿದ್ದೆ ಆಗಿಲ್ಲ. ಮಧ್ಯಾಹ್ನದಿಂದ ಬಿಸಿಲಾಗಿ ನಿದ್ದೆನೇ ಆಗಲ್ಲ. CC ರೋಡ್ನಾಗ ಗಾಡಿ ಓಡಿಸೋದು ಸಿಕ್ಕಾಪಟ್ಟೆ ಮೈ ನೋವು. ಈ ರೋಡಾಗ ಯಾರೋ ಫ್ರೆಂಡ್ಸ್ ಬೇರೆ ಸಿಗೋದಿಲ್ಲ. ಸಿಗ್ತಾರೆ, ಆಪೋಸಿಟ್ ಸಿಗ್ತಾರೆ ಅಷ್ಟೇ. ನಮ್ಮ ದೋಸ್ತಾಗ ಫೋನ್ ಮಾಡಿದರೆ ಅವನು ಮನೆಗದನಂತೆ. ಅವನು ಇಲ್ಲ, ತಿಪ್ಪೇಶ್ ಇದ್ದಿದ್ರೆ ಹೋಗ್ಬೋದಾಗಿತ್ತು. ಅವ್ನು ಹೋಗ್ಬಿಟ್ಟ. ನಾಳೆ ಖಾಲಿ ಆಗೈತಂತೆ. ನಾಳೆ ಏನೊಂದು ಲೋಡ್ ಮಾಡ್ಬೋದು, ಅಪೋಸಿಟ್ ಸಿಗ್ಬೋದೇನೋ ನಾಳೆ. ನೋಡೋಣ, ಟ್ರೈ ಮಾಡೋಣ ನಾಂದೇಡ್ಗೆ ಹೋಗೋಕ್ಕೆ. ನಾಂದೇಡು ಇಲ್ಲಿಂದ ಇನ್ನೂ 250 ಕಿಲೋಮೀಟ್ರ್ ಐತೆ ಬರೋ. 4:15 ಇನ್ನು 250 ಕಿಲೋಮೀಟ್ರ್ ಹೋಗೋಕ್ಕೆ ಒಂದು 10-11 ಗಂಟೆ ಆಗ್ತದೆ. ನೋಡೋಣ, ಇಲ್ಲೇ ಹೋಗೋಣಂತೆ ಲಾತೂರ್ಗೆ. ಎಷ್ಟಾಗುತ್ತೋ ಅಷ್ಟು ಹೋಗೋಣ. ಇವಾಗ ಇಲ್ಲಿಂದ ಲಾತೂರ್ ರೋಡಿಗೆ ಟರ್ನ್ ಹೊಡೆದು ಸಿಗೋಣ ಬನ್ನಿ. ತುಳಜಾಪುರ ಬೈಪಾಸಿಗೆ ಬಂದೆ ನೋಡಿ. ಇದೇ ತುಳಜಾಪುರ ರೋಡು ಬೈಪಾಸು. ಆ ಕಡೆ ಲಾತೂರ್ ನಾಂದೇಡ್ ರೋಡ್ಗೆ ಹೋಗುತ್ತೆ. ಇಲ್ಲಿಂದ CC ರೋಡ್ ಚಾಲು. ಇನ್ನು 100 ಕಿಲೋಮೀಟ್ರ್ ಐತೆ ಲಾತೂರು. ಲಾತೂರ್ ದಾಟ್ ಒಂದು 20 ಕಿಲೋಮೀಟ್ರು, 120 ಕಿಲೋಮೀಟ್ರ್ ಐತೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನ. ಇನ್ನು ಲಾತೂರ್ನಾಗಂತೂ ಟ್ರಿಪ್ 9 ಗಂಟೆ ಆಗಿತ್ತು. ಈ ಟೈಮ್ನಾಗ ಇಲ್ಲಿದ್ದ ಹೋದ್ರೂ 9 ಗಂಟೆ ಆಗಿತ್ತು. ಲಾತೂರ್ ದಾಟ ಅಷ್ಟೊತ್ತಿಗೆ ಟ್ರಾಫಿಕ್ ಜಾಮ್ ಇತ್ತು. ನೋಡೋಣ, ನಾಂದೇಡ್ ಬಂದು ಇನ್ನು 200 ಕಿಲೋಮೀಟ್ರ್ ಹೋಗ್ಬೇಕು. ನಮಗೆ ಹೋಟ್ಲಿಗೆ ಬೇಕಂದರೆ ನಾಂದೇಡಿಂದ 50 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬೇಕು. ಈ ಕಡೆ ಅಂತೂ ಸಿಗಲ್ಲ. ನೋಡೋಣ, ಟ್ರೈ ಮಾಡೋಣ ಹೋಗೋಕ್ಕೆ. ಈಗ ಬಿಸಿಲಿಲ್ಲ ಅಂದರೆ ಮಧ್ಯಾಹ್ನದ ಹೊರಟು ಬಿಡ್ಬೋದು ಗುರು. 3 ಗಂಟೆ ನಿಲ್ಸಿದ್ನಲ್ಲ, ಅವಾಗ ಹೊಡೆದ್ಬಿಟ್ಟಿದ್ರೆ. ಬಿಸಿಲಿಲ್ಲ ಅಂದಿದ್ರೆ ಅವಾಗಲೇ ಹೊಡೆದು ಬಿಡ್ತಿದ್ದೆ ಕರೆಕ್ಟಾಗಿ. 3 ಗಂಟೆ ಅಂದರೆ ಇಷ್ಟೊತ್ತಿಗೆ ಲಾತೂರ್ ದಾಟೋಗ್ಬಿಡ್ತಿದ್ದೆ ಆರಾಮಾಗೆ. ಬಿಸಿಲಿಲ್ಲ ಅಂದಿದ್ರೆ. ಬಿಸಿಲೈತೆ ಏನು ಮಾಡ್ತಾರೆ, ಬಿಸಿಲಾಗ ಗಾಡಿನೂ ಓಡಲ್ಲ. ಡೀಸೆಲ್ಲು ಡೆಪ್ಪು ಜಾಸ್ತಿ ಕುಡಿತೈತೆ. ಟ್ರಿಪ್ ಮೈಲೇಜ್ ಬಂದಿರಲಿಲ್ಲ. ಈ ಟ್ರಿಪ್ ಮೈಲೇಜ್ ಬಂದೈತೆ ನೋಡಿ. ಮೈಲೇಜ್ ಚೆನ್ನಾಗಿ ಬಂದೈತೆ. ಹಿಂಗೆ ಬರಲಿ. ಒಬ್ಬನೇ ಇದ್ದರೆ ಆರಾಮಾಗಿ ಹೋಗ್ತೀನಿ ಗುರು ನಿಧಾನಕ್ಕೆ. 2 ಗಾಡಿ ಇರ್ತಾವಲ್ಲ, ನೀನು ಮುಂದೆ ಹೊಡಿ ನಾನು ಮುಂದೆ ಹೊಡಿ ಅಂತೇಳಿ ದಬಾಸ್ ಹೊಡೆದು ಬಿಡ್ತೀವ. ಅವಾಗ ಜಾಸ್ತಿ ಕುಡಿತೈತೆ. ನಾನು ಒಬ್ಬನೇ ಇದ್ದರೆ ಕರೆಕ್ಟಾಗಿ ಹೋಗ್ತಿರ್ತೀನಿ ಒಂದು ಲೆಕ್ಕಕ್ಕೆ. ಇತ್ಲಾಗೆ ಸ್ಪೀಡಾಗಿ ಹೋಗಲ್ಲ, ಕಮ್ಮಿ ಹೋಗಲ್ಲ, ಹಂಗೆ ಹೋಗ್ತಿರ್ತೀನಿ. 2 ಗಾಡಿ ಇದ್ರೇ ಹಂಗೆ ಆಗೋದು. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀನಿ. ಲಾತೂರ್ಗೆ ಹೋಗಿ ಇನ್ನು ಲಾತೂರ್ ಬೈಪಾಸ್ನಾಗ ಟ್ರಾಫಿಕ್ ಐತಾ ಇಲ್ಲ ನೋಡೋಣ ಹೋಗಿ. ಗುರು ಫೈನಲಿ ಬಂದು ಹೋಟ್ಲಿಗೆ ಹಾಕಿದೆ ಸೈಡಿಗೆ. 8 ಗಂಟೆ ಆಯ್ತು ಇಲ್ಲಿಗೆ ಬರೋಷ್ಟೊತ್ತಿಗೆ ನೋಡಿ. ಸಾಕಾಗೋತು CC ರೋಡ್ನಾಗ ಬರೋಷ್ಟೊತ್ತಿಗೆ. ನಿದ್ದೆನೂ ಬಂದಂಗೆ ಆಯಿತು. ಅದಕ್ಕೆ ಸೈಡ್ಗೆ ಹಾಕಿಬಿಟ್ಟೆ. ಇನ್ನೇನು ಅಂತೇಳಿ ಒಬ್ಬನೇ ಹೋಗಕ್ಕೆ ಬೇಜಾರು. ಏನು ನಾಂದೇಡ್ ಬಂದು ನಾಂದೇಡ್ ದಾಟ 50 ಕಿಲೋಮೀಟ್ರ್ ಹೋಗ್ಬೇಕು ಡಾಬಾ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಹೆಚ್ಚು ಕಡಿಮೆ 11-12 ಗಂಟೆ ಆಗುತ್ತೆ. ಅಲ್ಲಿ ಗಂಟೆ ಓಡ್ಸೋಕ್ಕೆ ಆಗ್ತಿಲ್ಲ. 180 ಕಿಲೋಮೀಟ್ರು. ಫುಲ್ ಮೈನೋ ಹೋಗ್ಬಿಟ್ಟತ್ತೆ. ಬನ್ನಿ ಊಟ ಮಾಡಿ ಬರೋಣ.